ಮಳೆ ಸುರಿಯುತ್ತಿದ್ದ ಆ ತಂಪು ಸಂಜೆ ವಿಶಾಖ ತನ್ನ ಕೋಣೆಯ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತಿದ್ಲು. ಕೈಯಲ್ಲಿದ್ದ ಆ ಕವರ್ ಮೇಲಿದ್ದ ಬರಹಗಳನ್ನ ನೋಡಿ ಅವಳ ಎದೆ ದಸಕ್ಕಂತು. ಅದೊಂದು ಅನಾಮಧೇಯ ಪತ್ರ. ಅದನ್ನ ತೆರೆದಾಗ ಒಳಗಿದ್ದ ಸಾಲುಗಳು ಅವಳ ರಕ್ತವನ್ನ ಹೆಪ್ಪುಗಟ್ಟಿಸಿದ್ವು. ವಿಶಾಖ, ನಿನ್ನ ಮುಗ್ಧತೆಯ ಮುಖವಾಡದ ಹಿಂದೆ ಏನು ಅಡಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಪ್ರತಿ ಶುಕ್ರವಾರ ಸಂಜೆ ನೀನು ಎಲ್ಲಿ ಹೋಗ್ತೀಯಾ ಮತ್ತು ಯಾರನ್ನ ಭೇಟಿಯಾಗ್ತೀಯಾ ಅನ್ನೋದರ ಚಿತ್ರಗಳು ನನ್ನ ಬಳಿ ಇದಾವೆ. ಮುಂದಿನ 3 ದಿನಗಳಲ್ಲಿ ನೀನು ನನ್ನ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ಈ ರಹಸ್ಯ ನಿನ್ನ ಗಂಡ ಸಮೀರ್ನ ಕೈ ಸೇರುತ್ತೆ ಅಂತ ಬರೆದಿತ್ತು ಆ ಪತ್ರದಲ್ಲಿ. ಪತ್ರವನ್ನ ಓದುತ್ತಾ ಇದ್ದಂತೆ ವಿಶಾಖಳ ಬೆರಳುಗಳು ನಡಗಿದುವು. ಕಿಟಕಿಯ ಆಚೆಗೆ ಬಾಗಿಲ ಬಳಿ ನೆರಳೊಂದು ನಿಂತು ಹೊರಟು ಹೋದಂತಾಯ್ತು. ವಿಶಾಖ ತಕ್ಷಣ ಕಿಟಕಿಯ ಬಳಿ ಓಡಿ ನೋಡಿದ್ಲು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಬರೀ ಮಳೆಯ ಹನಿಗಳು ಮಾತ್ರ ಗಾಜಿನ ಮೇಲೆ ಬೀಳ್ತಾ ಇದ್ವು. ಯಾರದು? ವಿಶಾಖಳ ಅತಿದೊಡ್ಡ ರಹಸ್ಯವನ್ನ ತಿಳಿದುಕೊಂಡ ಆ ಅಪರಿಚಿತ ವ್ಯಕ್ತಿ ಯಾರು? ವಿಶಾಖ ಮತ್ತು ಸಮೀರ್ ಮದುವೆಯಾಗಿ 7 ವರ್ಷಗಳಾಗಿದ್ವು. ಸಮೀರ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಉನ್ನತ ಅಧಿಕಾರಿಯಾಗಿದ್ದ. ಸದಾ ತನ್ನ ಕೆಲಸ, ಸಭೆಗಳು ಮತ್ತು ಲ್ಯಾಪ್ಟಾಪ್ನಲ್ಲೇ ಮುಳುಗಿರ್ತಾ ಇದ್ದ. ವಿಶಾಖಗೆ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದ್ವು, ಆದರೆ ಭಾವನಾತ್ಮಕ ಒಡನಾಟವಿರಲಿಲ್ಲ. ಒಬ್ಬಂಟಿತನ ಅವಳನ್ನ ದಿನವೂ ತಿಂತಾ ಇತ್ತು. ಅವರ ಎದುರು ಮನೆಗೆ ಹೊಸದಾಗಿ ಬಂದವರು ಅಲೋಕ್. 42 ವರ್ಷದ ಅಲೋಕ್ ಒಬ್ಬ ಪ್ರಸಿದ್ಧ ಚಿತ್ರಕಲಾವಿದ. ಶಾಂತ ಸ್ವಭಾವದ ಅಲೋಕ್ ತನ್ನ ಸತಿ ಮತ್ತು ಮಗಳನ್ನ 3 ವರ್ಷಗಳ ಹಿಂದೆ ಕಾರ್ ಅಪಘಾತದಲ್ಲಿ ಕಳೆದುಕೊಂಡಿದ್ದ. ಅವನ ಕಣ್ಣುಗಳಲ್ಲಿ ಸದಾ ಒಂದು ರೀತಿಯ ಮೌನ, ದುಃಖ ತುಂಬಿರ್ತಾ ಇತ್ತು. ವಿಶಾಖಳ ಆಪ್ತ ಗೆಳತಿ ನೇಹ ಆಗಾಗ ಹೇಳ್ತಾ ಇದ್ಲು, ವಿಶಾಖ, ಗಂಡ ಹಣ ತಂದಿಟ್ರೆ ಸಾಲಲ್ಲ, ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಕಣ್ಣುಗಳಲ್ಲಿ ನಗು ಮಾಸಿ ಹೋಗಿದೆ ಅಂತ. ಒಂದಿನ ಸಮೀರ್ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗಿದ್ದಾಗ ವಿಶಾಖಗೆ ತೀವ್ರ ಜ್ವರ ಬಂತು. ಮನೆಯಲ್ಲಿ ಯಾರೂ ಇರಲಿಲ್ಲ. ತಲೆ ಸುತ್ತಿ ಬೀಳುವಂತಾದಾಗ ಆಕಸ್ಮಿಕವಾಗಿ ಎದುರು ಮನೆಯ ಅಲೋಕ್ ಅವಳನ್ನ ನೋಡಿ ಆಸ್ಪತ್ರೆಗೆ ಸೇರಿಸ್ದ. ಆಸ್ಪತ್ರೆಯ ಐಸಿಯು ಹೊರಗಡೆ ಅಲೋಕ್ ನಿಂತಿದ್ದ ರೀತಿಯನ್ನ ನೋಡಿ, ಡಾಕ್ಟರ್, ನಿಮ್ಮ ಗಂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅನ್ಸುತ್ತೆ, ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಅಂದಾಗ ವಿಶಾಖಳ ಕಣ್ಣುಗಳಲ್ಲಿ ನೀರು ಬಂತು. ಆ ರಾತ್ರಿ ಅಲೋಕ್ ಅವಳಿಗೆ ಬಿಸಿ ಟೀ ತಂದುಕೊಡುತ್ತಾ ತನ್ನ ಬೆಚ್ಚಗಿನ ಹಸ್ತವನ್ನ ಅವಳ ಕೈಯ ಮೇಲೆ ಇಟ್ಟ. ಆ ಮೊದಲ ಸ್ಪರ್ಶದಲ್ಲಿ ಯಾವುದೇ ಕಾಮವಿರಲಿಲ್ಲ, ಕೇವಲ ಸಾಂತ್ವನವಿತ್ತು. ಆದರೆ ಅದೇ ಸಮಯದಲ್ಲೇ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಯಾರೋ ಇವರನ್ನೇ ಮೊಬೈಲ್ನಲ್ಲಿ ಫೋಟೋ ತೆಗೆಯುತ್ತಿರುವ ಶಬ್ದ ಕೇಳಿಸ್ತು. ವಿಶಾಖ ತಕ್ಷಣ ತಿರುಗಿ ನೋಡಿದ್ಲು. ಆಸ್ಪತ್ರೆಯ ಕತ್ತಲ ಕಾರಿಡಾರ್ನಲ್ಲಿ ಕ್ಯಾಮೆರಾ ಹಿಡಿದು ನಿಂತಿದ್ದ ಆ ವ್ಯಕ್ತಿ ಯಾರು? ದಿನಗಳು ಕಳೆದಂತೆ ವಿಶಾಖ ಮತ್ತು ಅಲೋಕ್ ನಡುವಿನ ಪರಿಚಯ ಗಾಢವಾಯಿತು. ಅಲೋಕ್ನ ಆರ್ಟ್ ಗ್ಯಾಲರಿ ಮನೆಯ ಪಕ್ಕದಲ್ಲೇ ಇತ್ತು. ಅಲ್ಲಿಯ ಬಣ್ಣಗಳ ಸುವಾಸನೆ ಮತ್ತು ಅಲೋಕ್ನ ಮಾತುಗಳು ವಿಶಾಖಗೆ ಆಸರೆಯಾದವು. ಒಂದು ಸಂಜೆ ಮಳೆ ವಿಪರೀತವಾಗಿ ಸುರಿತಾ ಇದ್ದಾಗ ವಿಶಾಖ ಅಲೋಕ್ನ ಗ್ಯಾಲರಿಯಲ್ಲಿದ್ಲು. ಅಲೋಕ್ ಅವಳ ರೇಖಾಚಿತ್ರ ಬಿಡಿಸ್ತಾ ಇದ್ದ. ವಿಶಾಖ ಅವನ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಆ ಕಣ್ಣುಗಳಲ್ಲಿ ಗೌರವ, ಆಕರ್ಷಣೆ ಮತ್ತು ಬಿಡಿಸಲಾಗದ ಪ್ರೀತಿ ಇತ್ತು. ನೀವು ಬಿಡಿಸುವ ಪ್ರತಿ ಚಿತ್ರದಲ್ಲೂ ಜೀವವಿದೆ ಅಲೋಕ್, ವಿಶಾಖ ಮೆಲ್ಲಗೆ ಅಂದ್ಲು. ಅಲೋಕ್ ಬ್ರಷ್ ಅನ್ನ ಕೆಳಗಿಟ್ಟು ಅವಳ ಹತ್ತಿರ ಬಂದ. ಇಬ್ಬರ ನಡುವೆ ಕೇವಲ ಕೆಲವೇ ಇಂಚುಗಳ ಅಂತರ ಇತ್ತು. ಅವನ ಉಸಿರಿನ ಕಾವು ವಿಶಾಖಗೆ ತಟ್ತಾ ಇತ್ತು. ಅಲೋಕ್ ವಿಶಾಖಳ ಮುಖದ ಮೇಲಿದ್ದ ಕೂದಲುಗಳನ್ನ ಮೃದುವಾಗಿ ಹಿಂದೆ ಸರಿಸ್ದ. ವಿಶಾಖ ಕಣ್ಣನ್ನ ಮುಚ್ಚಿದ್ಲು. ಅದೊಂದು ಅದ್ಭುತ ಕ್ಷಣ ಆಗಿತ್ತು. ಇಬ್ಬರ ಹೃದಯದ ಬಡಿತ ಜೋರಾಯಿತು. ಆ ಕ್ಷಣದಲ್ಲಿ ಯಾವುದೇ ಶಬ್ದಗಳಿರಲಿಲ್ಲ, ಕೇವಲ ಪರಸ್ಪರ ಭಾವನೆಗಳ ವಿನಿಮಯ ಇತ್ತು. ಅಲೋಕ್ ವಿಶಾಖಳ ಕೈಯನ್ನ ಮೆಲ್ಲಗೆ ಹಿಡಿದುಕೊಂಡ. ಆ ಸ್ಪರ್ಶದಲ್ಲಿದ್ದ ಹಂಬಲ ವಿಶಾಖಳ ಆತ್ಮವನ್ನ ತಲುಪಿತ್ತು. ಆದರೆ ಅದೇ ಸಮಯದಲ್ಲಿ ಗ್ಯಾಲರಿಯ ಹಿಂಬಾಗಿಲು ಸ್ವಲ್ಪ ತೆರೆದುಕೊಂಡ ಶಬ್ದ ಆಯಿತು. ಯಾರೋ ಇಬ್ಬರಿಬ್ಬರನ್ನು ಗಂಭೀರವಾಗಿ ಗಮನಿಸ್ತಾ ಇದ್ರು. ಆ ಕತ್ತಲಲ್ಲಿ ಇವರ ರೊಮ್ಯಾಂಟಿಕ್ ಕ್ಷಣಗಳನ್ನ ಕದ್ದು ನೋಡುತ್ತಿದ್ದದ್ದು ಯಾರು? ಸಮೀರ್ ವಿದೇಶದಿಂದ ಮರಳಿದ ಮೇಲೆಯೂ ವಿಶಾಖಳ ಮನಸ್ಸು ಅಲೋಕ್ನತ್ತಲೇ ಎಳೆಯಲ್ಪಡ್ತಾ ಇತ್ತು. ವಿಶಾಖಗೆ ತಾನು ತಪ್ಪು ಮಾಡ್ತಾ ಇದ್ದೇನೆ ಅನ್ನುವಂತಹ ಅಪರಾಧ ಪ್ರಜ್ಞೆ ಕಾಡ್ತಾ ಇತ್ತು. ಆದರೆ ಸಮೀರ್ನ ನಿರ್ಲಕ್ಷ್ಯ ಅವಳನ್ನ ಮತ್ತೆ ಅಲೋಕ್ನತ್ತ ತಳ್ತಾ ಇತ್ತು. ಒಂದು ದಿನ ವಿಶಾಖಗೆ ವಾಟ್ಸಪ್ನಲ್ಲಿ ಸಂದೇಶವೊಂದು ಬಂತು. ಅದರಲ್ಲಿ ಅಲೋಕ್ ಮತ್ತು ವಿಶಾಖ ಗ್ಯಾಲರಿಯಲ್ಲಿ ಕೈಯನ್ನ ಹಿಡಿದು ನಿಂತಿದ್ದ ಫೋಟೋ ಇತ್ತು. ಕೆಳಗೆ ಬರೆದಿತ್ತು, ಸಮೀರ್ಗೆ ಈ ಫೋಟೋ ತಲುಪೋದಕ್ಕೆ ಕೇವಲ 1 ಕ್ಲಿಕ್ ಸಾಕು ಅಂತ. ವಿಶಾಖಳ ಎದೆ ದಡದಡಿಸತೊಡಗಿತು. ಅವಳು ತಕ್ಷಣ ಅಲೋಕ್ನನ್ನ ಭೇಟಿಯಾಗಿ ಫೋಟೋವನ್ನ ತೋರಿಸಿದ್ಲು. ಅಲೋಕ್ ಶಾಂತವಾಗಿ, ವಿಶಾಖ, ಭಯ ಪಡಬೇಡ, ನಿನ್ನ ಗೌರವಕ್ಕೆ ಧಕ್ಕೆ ಬರೋದಕ್ಕೆ ನಾನು ಬಿಡೋದಿಲ್ಲ. ಆದರೆ ಈ ಕೆಲಸ ಮಾಡ್ತಾ ಇರೋದು ನಮ್ಮಿಬ್ಬರಿಗೂ ತಿಳಿದಿರುವ ವ್ಯಕ್ತಿಯೇ ಇರಬೇಕು ಅಂದ. ಅಷ್ಟರಲ್ಲಿ ಸಮೀರ್ ವಿಶಾಖಳ ಫೋನ್ ತಪಾಸಣೆ ಮಾಡೋದಕ್ಕೆ ಪ್ರಾರಂಭಿಸಿದ್ದ. ವಿಶಾಖ ರೂಮಿಗೆ ಬಂದಾಗ ಸಮೀರ್ ಅವಳ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಫೈಲ್ ಅನ್ನು ನೋಡುತ್ತಾ ತೀವ್ರ ಕೋಪದಿಂದ ಕುಳಿತಿದ್ದ. ಸಮೀರ್ನ ಕಣ್ಣುಗಳಲ್ಲಿ ರಕ್ತ ಬಸಿದಂತಿತ್ತು. ವಿಶಾಖಳ ರಹಸ್ಯ ಸಮೀರ್ಗೆ ತಿಳಿದು ಹೋಯ್ತಾ?
ಸಮೀರ್ ಕೋಪದಿಂದ ವಿಶಾಖಳತ್ತ ತಿರುಗಿ, ವಿಶಾಖ, ಈ ಬ್ಯಾಂಕ್ ಆಡಿಟ್ ರಿಪೋರ್ಟ್ನಲ್ಲಿ ಇಷ್ಟೊಂದು ವ್ಯತ್ಯಾಸವಿದೆಯೇ ಅಂತ ಕೇಳ್ದ. ವಿಶಾಖಗೆ ನಿರಾಳವಾಯಿತು. ಸಮೀರ್ ನೋಡ್ತಾ ಇದ್ದದ್ದು ಕಂಪನಿಯ ಫೈಲ್ ಅಲ್ಲ, ಅವಳ ರಹಸ್ಯ ಅಲ್ಲ. ಆದರೆ ಕತೆ ಅಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ಡೇ ವಿಶಾಖ ತನ್ನ ಮನೆಗೆ ಬಂದ ಪತ್ರದ ಮೂಲವನ್ನ ಹುಡುಕೋದಕ್ಕೆ ನಿರ್ಧರಿಸಿದ್ಲು. ಅವಳು ಅಲೋಕ್ನ ಮನೆಗೆ ಹೋದಾಗ ಬಾಗಿಲು ತೆರೆದಿತ್ತು. ಅಲೋಕ್ ಮನೆಯಲ್ಲಿ ಇರಲಿಲ್ಲ. ವಿಶಾಖ್ ಅಲೋಕ್ನ ಸ್ಟುಡಿಯೋಗೆ ಹೋದ್ಲು. ಅಲ್ಲಿ ಒಂದು ಮೂಲೆಯಲ್ಲಿ ಬಟ್ಟೆಯಿಂದ ಮುಚ್ಚಲ್ಪಟ್ಟಿದ್ದ ಒಂದು ದೊಡ್ಡ ಕ್ಯಾನ್ವಾಸ್ ಹೊಂದಿತ್ತು. ವಿಶಾಖ ಕುತೂಹಲದಿಂದ ಆ ಬಟ್ಟೆಯನ್ನ ಸರಿಸಿದ್ಲು. ಅಲ್ಲಿದ್ದ ಚಿತ್ರವನ್ನು ನೋಡಿ ವಿಶಾಖಗೆ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯ್ತು. ಆ ದೊಡ್ಡ ಕ್ಯಾನ್ವಾಸ್ನಲ್ಲಿದ್ದದ್ದು ವಿಶಾಖಳ ಚಿತ್ರ ಅಲ್ಲ, ಬದಲಿಗೆ ಅದು ಸಮೀರ್ನ ಚಿತ್ರ ಆಗಿತ್ತು. ಮತ್ತು ಆ ಚಿತ್ರದ ಸುತ್ತಲೂ ಹಲವಾರು ಕ್ರೈಮ್ ರಿಪೋರ್ಟ್ಗಳು, ಸಮೀರ್ನ ಹಳೆಯ ಫೋಟೋಗಳು ಮತ್ತು ಹಂತಕ ಎಂಬ ಕೆಂಪು ಅಕ್ಷರದ ಬರಹಗಳಿದ್ವು. ಅಲೋಕ್ ವಿಶಾಖಳನ್ನ ಪ್ರೀತಿಸ್ತಾ ಇದ್ದುದು ಕೇವಲ ಕಾಕತಾಳೀಯವೇ, ಅಥವಾ ಸಮೀರ್ನ ಮೇಲಿನ ಸೇಡಿಗೆ ವಿಶಾಖಳನ್ನ ದಾಳವಾಗಿ ಬಳಸ್ಕೊಳ್ತಾ ಇದ್ನೆ? ವಿಶಾಖ ಆಘಾತದಿಂದ ಹಿಂದೆ ಹೆಜ್ಜೆಯಿಟ್ಲೋ ಅಷ್ಟರಲ್ಲಿ ಅಲೋಕ್ ಸ್ಟುಡಿಯೋಗೆ ಬಂದ. ವಿಶಾಖಳ ಕಣ್ಣುಗಳಲ್ಲಿ ಭಯವನ್ನ ನೋಡಿ ಅವನು ಸತ್ಯವನ್ನ ಹೇಳೋದಕ್ಕೆ ನಿರ್ಧರಿಸಿದ. ವಿಶಾಖ, ನನ್ನ ಹೆಂಡತಿ ಮತ್ತು ಮಗಳು ತೀರಿಕೊಂಡ ಕಾರ್ ಅಪಘಾತ ಸಾಧಾರಣ ಘಟನೆಯಲ್ಲ. ಅಂದು ಮದ್ಯಪಾನ ಮಾಡಿ ವೇಗವಾಗಿ ಕಾರ್ ಚಲಾಯಿಸಿ ನನ್ನ ಕುಟುಂಬವನ್ನ ಕೊಂದದ್ದು ಬೇರೆ ಯಾರೂ ಅಲ್ಲ, ನಿನ್ನ ಗಂಡ ಸಮೀರ್. ಅಲೋಕ್ ಕಣ್ಣೀರಿನಿಂದ ಹೇಳ್ದ. ಅವನು ತನ್ನ ಪ್ರಭಾವ ಬಳಸಿ ಆ ಕೇಸನ್ನ ಮುಚ್ಚಿ ಹಾಕಿದ. ನಾನು ಅವನಿಗೆ ಶಿಕ್ಷೆ ಕೊಡಿಸೋದಕ್ಕೆ ನಿನ್ನ ಹತ್ತಿರ ಬಂದೆ. ಆದರೆ ಅಲೋಕ್ ವಿಶಾಖಳ ಕೈಗಳನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಕಣ್ಣೀರು ಹಾಕ್ದ. ಆದರೆ ವಿಶಾಖ, ನಿನ್ನನ್ನ ಪರಿಚಯ ಮಾಡಿಕೊಂಡ ಮೇಲೆ ನಿನ್ನ ಮುಗ್ಧತೆ, ನಿನ್ನ ಮೇಲಾಗ್ತಾ ಇರುವಂತಹ ನಿರ್ಲಕ್ಷ್ಯವನ್ನ ನೋಡಿ ನಾನು ನಿಜವಾಗಿಯೂ ನಿನ್ನನ್ನು ಪ್ರೀತಿಸೋದಕ್ಕೆ ಪ್ರಾರಂಭಿಸಿದೆ. ನಿನ್ನನ್ನು ಧಾಳವಾಗಿ ಬಳಸೋದು ನನ್ನ ಉದ್ದೇಶ ಆಗಿತ್ತು. ಆದರೆ ಈಗ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ವಿಶಾಖಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಒಂದು ಕಡೆ ಕಾನೂನುಬದ್ಧ ಗಂಡ, ಇನ್ನೊಂದು ಕಡೆ ತನ್ನ ನಿಜವಾದ ಆತ್ಮೀಯ ಪ್ರೇಮಿ. ಯಾರನ್ನ ನಂಬೋದು? ಅಷ್ಟರಲ್ಲಿ ವಿಶಾಖಗೆ ಅದೇ ಅನಾಮಧೇಯ ವ್ಯಕ್ತಿಯಿಂದ ಮತ್ತೆ ಒಂದು ಕಾಲ್ ಬಂತು. ಅಲೋಕ್ನ ನಾಟಕಕ್ಕೆ ಮರಳಾಗಬೇಡ ವಿಶಾಖ, ಇಂದು ರಾತ್ರಿ 9 ಗಂಟೆಗೆ ಸಿಟಿ ಪಾರ್ಕ್ಗೆ ಬಾ, ನಿಜವಾದ ಸತ್ಯ ಏನು ಅನ್ನೋದನ್ನ ನಾನು ತೋರಿಸ್ತೇನೆ ಅಂತ. ಆ ರಹಸ್ಯ ವ್ಯಕ್ತಿ ಅಲೋಕ್ ಮತ್ತು ಸಮೀರ್ ಇಬ್ಬರಿಗಿಂತಲೂ ದೊಡ್ಡ ಸತ್ಯವನ್ನು ಬಚ್ಚಿಟ್ಟಿದ್ನ. ರಾತ್ರಿ 9 ಗಂಟೆಗೆ ಮಳೆಯ ನಡುವೆಯೇ ವಿಶಾಖ ಸಿಟಿ ಪಾರ್ಕ್ಗೆ ತಲುಪಿದ್ಲು. ಪಾರ್ಕ್ನ ಕತ್ತಲ ಮೂಲೆಯಲ್ಲಿ ಕೊಡೆ ಹಿಡ್ಕೊಂಡು ನಿಂತಿದ್ದ ವ್ಯಕ್ತಿಯನ್ನ ನೋಡಿ ವಿಶಾಖಗೆ ಆಶ್ಚರ್ಯ ಆಯಿತು. ಅದು ಬೇರೆ ಯಾರೂ ಅಲ್ಲ, ವಿಶಾಖಳ ಆತ್ಮೀಯ ಗೆಳತಿ ನೇಹ. ನೇಹ, ನೀನಾ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು? ವಿಶಾಖ ನಂಬಲಾರ್ದಲೆ ಕೇಳಿದ್ಲು. ನೇಹಾಳ ಕಣ್ಣುಗಳಲ್ಲಿ ದ್ವೇಷ ಇತ್ತು. ಹೌದು ವಿಶಾಖ, ನಾನು ಸಮೀರ್ ನನ್ನ ಕಾಲೇಜು ದಿನಗಳಿಂದಲೇ ಪ್ರೀತಿಸ್ತಾ ಇದ್ದೆ. ಆದರೆ ಅವನು ನಿನ್ನನ್ನು ಮದುವೆಯಾದ. ನಿನ್ನ ವೈವಾಹಿಕ ಜೀವನ ಹಾಳಾದ್ರೆ ಸಮೀರ್ ನನ್ನ ಬಳಿ ಬರ್ತಾನೆ ಅನ್ಕೊಂಡಿದ್ದೆ. ಅದಕ್ಕಾಗಿಯೇ ಅಲೋಕ್ ನಿನ್ನ ಬಳಿ ಬರುವಂತೆ ನಾನೇ ವ್ಯವಸ್ಥೆ ಮಾಡಿದೆ. ಆದರೆ ಅಲೋಕ್ ನಿಜವಾಗಿಯೂ ನಿನ್ನನ್ನು ಪ್ರೀತಿಸೋದಕ್ಕೆ ಪ್ರಾರಂಭಿಸ್ತಾನೆ ಅಂತ ನಾನು ಊಹಿಸಿರ್ಲಿಲ್ಲ. ನೇಹಾಳ ಮಾತುಗಳನ್ನು ಕೇಳಿ ವಿಶಾಖ ಸ್ತಬ್ಧಳಾದ್ಲೋ. ತಾನು ಯಾರನ್ನೆಲ್ಲ ನಂಬಿದ್ಲೋ ಅವರೆಲ್ಲರೂ ತನ್ನ ಜೀವನದ ಜೊತೆ ಆಟ ಆಡ್ತಾ ಇದ್ರು. ಆಗ ಹಿಂಬದಿಯಿಂದ ಸಮೀರ್ ಮತ್ತು ಅಲೋಕ್ ಇಬ್ರು ಬಂದ್ರು. ನೇಹಾಳ ಫೋನ್ ಕಾಲ್ ರೆಕಾರ್ಡ್ ಆಧರಿಸಿ ಇಬ್ಬರು ಅಲ್ಲಿಗೆ ತಲುಪಿದ್ರು. ಎಲ್ಲರೂ ಮುಖಾಮುಖಿಯಾದ ಆ ಕ್ಷಣದಲ್ಲಿ ವಾತಾವರಣ ಉದ್ವಿಗ್ನಗೊಂಡಿತ್ತು. ಸಮೀರ್ ಅಲೋಕ್ನನ್ನು ನೋಡಿ, ಅಲೋಕ್, 3 ವರ್ಷಗಳ ಹಿಂದೆ ನಡೆದ ಅಪಘಾತದ ಬಗ್ಗೆ ನನಗೆ ಅಪರಾಧ ಪ್ರಜ್ಞೆ ದಿನವೂ ಇತ್ತು. ನಾನು ಪೊಲೀಸರಿಗೆ ಲಂಚ ನೀಡಲಿಲ್ಲ. ನನ್ನ ತಂದೆ ನನ್ನನ್ನು ಉಳಿಸೋದಕ್ಕೆ ಆ ರೀತಿ ಮಾಡಿದ್ರು. ನಾನು ದಿನವೂ ಆ ತಪ್ಪಿನಿಂದ ಅನುಭವಿಸ್ತಾ ಇದ್ದೇನೆ ಅಂತ ಕಣ್ಣೀರು ಹಾಕ್ದ. ನಂತರ ಸಮೀರ್ ವಿಶಾಖಳತ್ತ ತಿರುಗಿ, ವಿಶಾಖ, ನಾನು ನಿನಗೆ ಹಣ ಸೌಕರ್ಯವನ್ನ ಕೊಟ್ಟೆ, ಆದರೆ ಪ್ರೀತಿ ಮತ್ತು ಸಮಯ ಕೊಡಲಿಲ್ಲ. ನಿನ್ನ ಒಂಟಿತನವೇ ನಿನ್ನನ್ನು ಅಲೋಕ್ನತ್ತ ತಳ್ಳಿತ್ತು. ಅದರಲ್ಲಿ ನಿನ್ನ ತಪ್ಪಿಗಿಂತ ನನ್ನ ತಪ್ಪೇ ಹೆಚ್ಚಿದೆ ಅಂದ. ಅಲೋಕ್ ವಿಶಾಖಳನ್ನು ನೋಡಿ, ವಿಶಾಖ, ನಾನು ನಿನ್ನ ಜೀವನದಲ್ಲಿ ಬಂದದ್ದು ಹಗೆತನದಿಂದ ಇರಬಹುದು, ಆದರೆ ಈಗ ನನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು. ನೀನು ನನ್ನ ಜೊತೆ ಬಂದ್ರೆ ನನ್ನ ಜೀವನದ ಕೊನೆವರೆಗೆ ನಿನ್ನನ್ನು ಕಣ್ಣೆಪ್ಪೆಯಂತೆ ಕಾಯುತ್ತೇನೆ ಅಂದ. ವಿಶಾಖ ಇಬ್ಬರ ಮಧ್ಯೆ ನಿಂತಿದ್ಲು. ಒಂದು ಕಡೆ ತಪ್ಪಿನ ಅರಿವಾಗಿ ಕ್ಷಮೆ ಕೇಳುತ್ತಿರುವ ಗಂಡ ಸಮೀರ್, ಇನ್ನೊಂದು ಕಡೆ ತನ್ನ ಒಂಟಿತನಕ್ಕೆ ಆಸರೆಯಾಗಿ ತನಗೆ ನಿಜವಾದ ಪ್ರೀತಿಯ ಅರ್ಥ ತಿಳಿಸಿದ ಅಲೋಕ್. ವಿಶಾಖ ತನ್ನ ಕಣ್ಣೀರನ್ನ ಒರೆಸ್ಕೊಂಡ್ಲು. ಅವಳ ಮುಖದಲ್ಲಿ ಈಗ ಗೊಂದಲ ಇರಲಿಲ್ಲ, ಬದಲಿಗೆ ಒಬ್ಬ ಸ್ವತಂತ್ರ ಮಹಿಳೆಯ ದೃಢತೆ ಇತ್ತು. ವಿಶಾಖ ಅಲೋಕ್ನತ್ತ ನಡೆದು ಅವನ ಕೈಗಳನ್ನು ಹಿಡಿದುಕೊಂಡ್ಲು. ಅಲೋಕ್ನ ಕಣ್ಣುಗಳಲ್ಲಿ ಆಸೆ ಮೂಡ್ತು. ಆದರೆ ವಿಶಾಖ ಅವನ ಕೈಯನ್ನು ಮೃದುವಾಗಿ ಬಿಡಿಸಿ ಸಮೀರ್ನತ್ತ ತಿರುಗಿದ್ಲು. ಅಲೋಕ್, ವಿಶಾಖ ಹೇಳಿದ್ಲು, ನಿನ್ನ ಪ್ರೀತಿ ನನಗೆ ಹೊಸ ಜೀವನ ನೀಡಿದ್ದು ನಿಜ, ಆದರೆ ಆ ಪ್ರೀತಿಯ ಅಡಿಪಾಯವೇ ಸೇಡು ಮತ್ತು ಸುಳ್ಳಿನ ಮೇಲೆ ನಿರ್ಮಾಣವಾಗಿತ್ತು. ಹಾಗೆಯೇ ಸಮೀರ್, ನಿಮ್ಮ ನಿರ್ಲಕ್ಷ್ಯ ನನ್ನನ್ನು ಕೊಲ್ತಾ ಇತ್ತು. ಈಗ ನಿಮಗಾದ ಅನುಭವ ನಿಮಗೊಂದು ಪಾಠ ಆಗ್ಲಿ.
ವಿಶಾಖ ಇಬ್ಬರಿಂದಲೂ ಹಿಂದೆ ಸರಿದ್ಲು. ನಾನಿಷ್ಟು ದಿನ ಗಂಡನ ಆಸರೆ ಅಥವಾ ಇನ್ನೊಬ್ಬ ಪ್ರೇಮಿಯ ಆಸರೆಗಾಗಿ ಕಾಯ್ತಾ ಇದ್ದೆ. ಆದರೆ ಈಗ ನನಗರ್ಥ ಆಗಿದೆ, ನನ್ನ ಸಂತೋಷಕ್ಕೆ ನನಗೆ ಯಾರ ಆಸರೆಯೂ ಬೇಕಿಲ್ಲ. ನಾನು ನನ್ನದೇ ಆದ ಒಂದು ಹೊಸ ಹಾದಿಯಲ್ಲಿ ನಡೆಯುತ್ತೇನೆ ಅಂದ್ಲು ವಿಶಾಖ. ಆ ರಾತ್ರಿಯ ಬಿರುಗಾಳಿ ಶಮನವಾಗಿತ್ತು. ಕೆಲವು ತಿಂಗಳ ನಂತರ ವಿಶಾಖ ಈಗ ತನ್ನದೇ ಆದ ಒಂದು ಹೊಸ ಸ್ಟಾರ್ಟ್ಅಪ್ ಕಂಪನಿಯನ್ನ ಪ್ರಾರಂಭಿಸಿ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ಲು. ಅವಳು ಸಮೀರ್ನಿಂದ ಗೌರವಾನ್ವಿತವಾಗಿ ವಿಚ್ಛೇದನ ಪಡೆದಿದ್ಲು. ಸಮೀರ್ ತನ್ನ ತಪ್ಪಿನ ಪರಿಹಾರವಾಗಿ ಅಲೋಕ್ನ ಮಗಳ ಹೆಸರಲ್ಲಿದ್ದ ಟ್ರಸ್ಟ್ಗೆ ಭಾರೀ ದೇಣಿಗೆ ನೀಡಿ ಪೊಲೀಸರಿಗೆ ಶರಣಾಗಿದ್ದ. ಒಂದು ಸಂಜೆ ವಿಶಾಖ ಆರ್ಟ್ ಎಕ್ಸಿಬಿಷನ್ ಒಂದರಲ್ಲಿ ನಡೆದು ಹೋಗ್ತಾ ಇದ್ದಾಗ ಎದುರಿಗೆ ಅಲೋಕ್ ಸಿಕ್ಕಿದ. ಇಬ್ಬರ ಕಣ್ಣುಗಳು ಮತ್ತೆ ಸಂಧಿಸಿದ್ವು. ಆ ಕಣ್ಣುಗಳಲ್ಲಿ ಈಗ ಯಾವುದೇ ರಹಸ್ಯ ಇರಲಿಲ್ಲ, ಸೇಡಿರಲಿಲ್ಲ, ಕೇವಲ ಪರಸ್ಪರ ಗೌರವ ಮತ್ತು ಒಂದು ಅಪೂರ್ಣ ಪ್ರೀತಿಯ ಸಿಹಿ ನೆನಪಿತ್ತು. ಅಲೋಕ್ ಮೆಲ್ಲಗೆ ಮುಗುಳ್ನಕ್ಕು, ಚೆನ್ನಾಗಿದ್ಯಾ ವಿಶಾಖ ಅಂದ. ವಿಶಾಖ ನಗುತ್ತಾ, ತುಂಬಾ ಚೆನ್ನಾಗಿದ್ದೀನಿ ಅಲೋಕ್ ಅಂದ್ಲು. ಇಬ್ಬರು ಪರಸ್ಪರ ಎದುರಾಗಿ ನಡೆದು ಹೋದ್ರು. ಆದರೆ ಈ ಬಾರಿ ಅವರ ಮನಸ್ಸಿನಲ್ಲಿ ಯಾವುದೇ ಅಪರಾಧ ಪ್ರಜ್ಞೆ ಇರಲಿಲ್ಲ. ಕೆಲವು ಪ್ರೀತಿಗಳು ಒಂದಾಗಿದ್ರೂ ಜೀವನಕ್ಕೆ ದೊಡ್ಡ ಪಾಠವನ್ನ ಕಲಿಸಿ ಹೋಗ್ತವೆ. ಪ್ರೀತಿ ಅಂದ್ರೆ ಕೇವಲ ಆಕರ್ಷಣೆಯಲ್ಲ, ಗೌರವ ಮತ್ತು ಪ್ರಾಮಾಣಿಕತೆ. ವೈವಾಹಿಕ ಜೀವನದಲ್ಲಿ ಸಂವಹನವಿಲ್ಲದಿದ್ದಾಗ ಒಂಟಿತನ ಆವರಿಸುತ್ತೆ. ಆದರೆ ಆ ಒಂಟಿತನವನ್ನು ಹೋಗಲಾಡಿಸಲು ತುಳಿಯುವ ಹಾದಿ ಧರ್ಮ ಮತ್ತು ಸತ್ಯದಿಂದ ಕೂಡಿರಬೇಕು. ಸ್ನೇಹಿತರೆ, ಈ ಭಾವುಕ ಮತ್ತು ರಹಸ್ಯಮಯ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇಂತಹದ್ದೇ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.